ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಈಗಾಗಲೇ ನೋಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮೇಜರ್ ಇಂಡೈಸಸ್ ಗಳಲ್ಲಿ. ಅದಕ್ಕೆ ಕಾರಣವಾದ ಇಂಪಾರ್ಟೆಂಟ್ ಸ್ಟಾಕ್ ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ ನೋಡಬಹುದು, ನಿಫ್ಟಿಯಲ್ಲಿ 183 ಪಾಯಿಂಟ್ಸ್ ಅಥವಾ 0.78% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮಾರ್ನಿಂಗ್ ಇಂಡಿಕೇಶನ್ ಇತ್ತು ಗ್ಯಾಪ್ ಅಪ್ ಓಪನ್ ಆಗ್ಬೋದು ಅಂತ, ಅದೇ ರೀತಿ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು. ನಂತರ ನಿಯರ್ಲಿ ಮಧ್ಯಾಹ್ನದವರೆಗೂ ಅಂದ್ರೆ ನೋಡಬಹುದು 12:25 ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು. 12:25 ನಂತರ ಒಂದೊಳ್ಳೆ ರ್ಯಾಲಿ ಕೂಡ ಕಂಡು ಬಂತು. ಓವರ್ ಆಲ್ ಕೊನೆಯಲ್ಲಿ ಕೂಡ ಮಾರ್ಕೆಟ್ ಅಪ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ 0.78% ನಿಫ್ಟಿಯಲ್ಲಿ. ಜೊತೆಗೆ ಇವತ್ತು ಮತ್ತೊಂದು ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡಿದೆ ಮಾರ್ಕೆಟ್. ನೋಡಬಹುದು 52 ವೀಕ್ ಐ 23,754. ಹಾಗೆ ಇವತ್ತಿನ ಐ ಕೂಡ ನೋಡಬಹುದು 23,754. ಸೊ ಮತ್ತೊಂದು ಆಲ್ ಟೈಮ್ ಐ ಅಚೀವ್ ಆಗಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ನಂತರ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು, ಇಲ್ಲೂ ಕೂಡ 712 ಪಾಯಿಂಟ್ಸ್ ಅಥವಾ 0.92% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೇಮ್ ಪರ್ಫಾರ್ಮೆನ್ಸ್ ಗ್ಯಾಪ್ ಅಪ್ ಓಪನಿಂಗ್ ನಂತರ ಅಪ್ ಟು 12:30 ನಾರ್ಮಲ್ ಪರ್ಫಾರ್ಮೆನ್ಸ್ ನಂತರ ಒಂದೊಳ್ಳೆ ರ್ಯಾಲಿ. ಇಲ್ಲೂ ಕೂಡ ನೋಡಬಹುದು 52 ವೀಕ್ ಐ 78,164. ಇವತ್ತಿನ ಐ ನೋಡಬಹುದು 78,164. ಸೊ ಮತ್ತೊಮ್ಮೆ ಎರಡು ಇಂಡೆಕ್ಸ್ ಗಳು ಕೂಡ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದವೆ. ಹಾಗೆ ಈ ರೀತಿ ಅಚೀವ್ ಮಾಡಲಿಕ್ಕೆ ಕಾರಣ ಆಗಿದ್ದು ಅಂತಂದ್ರೆ ಒಂದು ಮೇಜರ್ ಇಂಡೆಕ್ಸ್ ನಿಫ್ಟಿ ಬ್ಯಾಂಕ್. ನೋಡಬಹುದು ಇವತ್ತು 900 ಪಾಯಿಂಟ್ಸ್ ರ್ಯಾಲಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ. 1.74%. ನಿಫ್ಟಿ ಬ್ಯಾಂಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ರೀಸನ್ ಇದೆಯಾ? ಖಂಡಿತ ಇಲ್ಲ. ಆ ರೀತಿಯ ಸ್ಪೆಷಲ್ ರೀಸನ್ ಖಂಡಿತ ಯಾವುದು ಇರಲಿಲ್ಲ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನಮ್ಮ ಲಾರ್ಜ್ ಕ್ಯಾಪ್ ಬ್ಯಾಂಕಿಂಗ್ ಸ್ಟಾಕ್ ಗಳೇನಿದಾವೆ ಅವುಗಳು ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಆ ಕಾರಣದಿಂದ ರೀಸೆಂಟ್ ವ್ಯಾಲ್ಯೂಯೇಷನ್ ಕೂಡ ಇದೆ ಅನ್ನೋದು ಮಾರ್ಕೆಟ್ ಪ್ಲೇಯರ್ಸ್ ಒಪಿನಿಯನ್. ಸೊ ಮೇ ಬಿ ಲಾಸ್ಟ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಿದಿರಿ ಅನ್ಕೊಳ್ತೀನಿ. ನಾನು ಕೂಡ ಹಲವು ಸ್ಟಾಕ್ ಗಳನ್ನ ಕವರ್ ಮಾಡಿದಾಗ ಹೇಳಿದ್ದೀನಿ. HDFC ಲಾಸ್ಟ್ 2 ಡೇಸ್ ಬ್ಯಾಕ್ ಕವರ್ ಮಾಡಿದಾಗ ಕೂಡ ಹೇಳಿದ್ದೆ ಲಾಸ್ಟ್ 1 ಮಂತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ. ಕಾರಣ ಇಷ್ಟೇ, ತುಂಬಾ ದಿನದಿಂದ ಯಾವೆಲ್ಲ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ತಾವ ಅಂತ ಕಡೆ FIS DIS ಕಾನ್ಸಂಟ್ರೇಟ್ ಮಾಡ್ತಾರೆ. ಅವರು ಬೈಯಿಂಗ್ ಅನ್ನ ಶುರು ಮಾಡಿದ್ರು ಅಂತಂದ್ರೆ ಅಬ್ವಿಯಸ್ಲಿ ಅಂತ ಸಮಯದಲ್ಲಿ ಆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಂತ ಈಗ ಬೈ ಮಾಡ್ತಿದ್ದಾರೆ ಅಂತ ಅಲ್ಲ, ಬೈ ಮಾಡ್ತಿರ್ಬೋದು, ಮಾಡದಿಲ್ಲದೆ ಇರ್ಬೋದು, ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಾ ಇರ್ಬೋದು. ಒಟ್ನಲ್ಲಿ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇವತ್ತು ಏಕಾಂಗಿಯಾಗಿ ಮಾರ್ಕೆಟ್ ಅನ್ನ ಮೇಲೆತ್ತಿದ್ದು ಅಂತ ಅಂದ್ರೆ ಅದು ಬ್ಯಾಂಕಿಂಗ್ ಸ್ಟಾಕ್ ಗಳು ಅಂತಾನೆ ಹೇಳ್ಬೋದು. ಸೊ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು ಡೌನ್ ಫಾಲ್ ಇದೆ. ನಂತರ ನಿಫ್ಟಿ 100 ಅಲ್ಲೂ ಕೂಡ 0.5% ಪಾಸಿಟಿವ್ ಇದೆ. ಹಾಗೆ 200 ಅಲ್ಲಿ 0.4% ಪಾಸಿಟಿವ್ ಇದೆ. ಹಾಗೆ 500 0.37 ಪಾಸಿಟಿವ್ ಇದೆ. ನಂತರ ಮಿಡ್ ಕ್ಯಾಪ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಮಿಡ್ ಕ್ಯಾಪ್ 100 ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಮಿಡ್ ಕ್ಯಾಪ್ 150 ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ 50 ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ಕೂಡ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಬಹುದು. ಅಂದ್ರೆ ಇವತ್ತು ಕೆಲವು ಇಂಡೈಸಸ್ ಗಳು ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು, ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಬಟ್ ಮಿಡ್ ಕ್ಯಾಪ್ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದೇವೆ. ಸ್ಮಾಲ್ ಕ್ಯಾಪ್ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನೋಡಬಹುದು, ನಿಫ್ಟಿ ಬ್ಯಾಂಕ್ ಅಲ್ಲಿ 1.74%. ನಂತರ ಆಟೋ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅಂದ್ರೆ ಇದರಲ್ಲಿ ಸುಮಾರು ಬ್ಯಾಂಕಿಂಗ್ ಸ್ಟಾಕ್ ಗಳೇ ಇದಾವೆ. ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದ್ಮೇಲೆ ಅಬ್ವಿಯಸ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಯಾಕಂದ್ರೆ ಇಲ್ಲಿರುವಂತಹ ಬ್ಯಾಂಕಿಂಗ್ ಸ್ಟಾಕ್ ಗಳೇ ಇದರಲ್ಲೂ ಕೂಡ ಇದಾವೆ. ನಂತರ FMCG ನಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. IT ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಮಾಡಿದೆ ಇವತ್ತು ಮಾರ್ಕೆಟ್ಗೆ ಅಂತ ಹೇಳ್ಬೋದು. ನಿಫ್ಟಿ ಮೀಡಿಯಾ 0.5% ಡೌನ್ ಇದೆ. ಮೆಟಲ್ ಡೌನ್ ಇದೆ. ನಂತರ ಫಾರ್ಮಾ ಫ್ಲಾಟ್ ಪರ್ಫಾರ್ಮೆನ್ಸ್. PSU ಬ್ಯಾಂಕ್ ಗಳಲ್ಲಿ ನೋಡಬಹುದು 0.13% ಪಾಸಿಟಿವ್ ಇದೆ. ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಲ್ಲ. ಬಟ್ ಪ್ರೈವೇಟ್ ಬ್ಯಾಂಕ್ ಗಳು ನೋಡಬಹುದು 1.7% ಪಾಸಿಟಿವ್ ಇದೆ. ರಿಯಾಲಿಟಿ ಕೂಡ ಡೌನ್ ಇದೆ. ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಡೌನ್ ಇದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಡೌನ್ ಇದೆ. ಸೊ ಮೆಜಾರಿಟಿ ಇಂಡೈಸಸ್ ಗಳು ಇವತ್ತು ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಬೆರಳು ಎಣಿಕೆಯಷ್ಟು ಇಂಡೈಸಸ್ ಗಳು ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಅದರಲ್ಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್, ನಂತರ IT ಇವೆಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು. ನಂತರ ನಾವು ಕೆಲವು ಬ್ಯಾಂಕಿಂಗ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು, HDFC ಬ್ಯಾಂಕ್ ಅಲ್ಲಿ ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ 12% ರ್ಯಾಲಿ 1 ಮಂತ್ ಅಲ್ಲಿ ಕಂಡು ಬಂದಿದೆ. ಎಸ್ಪೆಷಲ್ ಎಲೆಕ್ಷನ್ ಡೇ ರಿಸಲ್ಟ್ ಡೌನ್ ಫಾಲ್ ನಂತರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ 15% ಪಾಸಿಟಿವ್ ಇದೆ. ಒಳ್ಳೆ ರಿಕವರಿ ಮಾರ್ಕೆಟ್ ಅಲ್ಲೂ ಕೂಡ ಕಂಡು ಬಂದಿದೆ. ಹಾಗೆ HDFC ಬ್ಯಾಂಕ್ ಅಲ್ಲೂ ಕೂಡ. ಸೊ HDFC ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇದು ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ನಿಫ್ಟಿ 50 ಹಾಗಂತ ಟಾಪ್ ಅಲ್ಲಿ ಇರೋದಲ್ಲ. ಫಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ. ನಂತರ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ HDFC ಬ್ಯಾಂಕ್ ಇದೆ.
ನಂತರ ನಾವು ICICI ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡ್ಬೋದು, ನಿಯರ್ಲಿ 3% ರ್ಯಾಲಿ. ಹಾಗೆ ಇಲ್ಲೂ ಕೂಡ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡ್ಬೋದು 6.5% ಪಾಸಿಟಿವ್ ಇದೆ. ಎಲೆಕ್ಷನ್ ಡೇ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲೆಕ್ಷನ್ ರಿಸಲ್ಟ್ ಡೇ ಇಂದ 12% ಪಾಸಿಟಿವ್ ಇದೆ. ನಂತರ ನಾವು ಆಕ್ಸಿಸ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡ್ಬೋದು, 3.5% ಪಾಸಿಟಿವ್ ಇದೆ. ನಂತರ 1 ಮಂತ್ ಪರ್ಫಾರ್ಮೆನ್ಸ್ ನೋಡ್ಬೋದು, ಇಲ್ಲೂ ಕೂಡ 7%ಗಿಂತ ಜಾಸ್ತಿ ಇದೆ. ರಿಸಲ್ಟ್ ಡೇ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 12.5% ಪಾಸಿಟಿವ್ ಇದೆ. ನಂತರ ಕೋಟಕ್ ಮಹೀಂದ್ರದಲ್ಲಿ ಇವತ್ತು 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇಲ್ಲೂ ಕೂಡ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗೇ ಇದೆ ಇಲ್ಲೂ ಕೂಡ. ಹಾಗೆ ರಿಸಲ್ಟ್ ದಿನದಿಂದ ನೋಡಿದ್ರೆ 9% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಂತರ ಇವತ್ತು L&T ಇಂದ ಕೂಡ ಒಳ್ಳೆ ಸಪೋರ್ಟ್ ಸಿಕ್ತು ನೋಡ್ಬೋದು, ಇಲ್ಲೂ ಕೂಡ 1.61% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಿನ್ನೆ ಒಂದು ನ್ಯೂಸ್ ಬಂದಿತ್ತು 1,000 ರಿಂದ 2,500 ಕೋಟಿವರೆಗಿನ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಅಂತ, ಬಟ್ ಅದಕ್ಕೇನು ರೆಸ್ಪಾನ್ಸ್ ಬಂದಿರಲಿಲ್ಲ. ಇವತ್ತು ಎಸ್ಪೆಷಲಿ 11 ಗಂಟೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದು ಕೂಡ ಒಳ್ಳೆ ಪ್ರಮಾಣದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಐಗೆ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ನ ಮೂಲಕ. ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಇಲ್ಲೂ ಕೂಡ ಸಪೋರ್ಟ್ ಸಿಕ್ತು, ಇಲ್ಲಿ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಇದು ಕೂಡ ಹೆವಿ ವೇಟ್ ಸ್ಟಾಕ್ ನಿಫ್ಟಿ 50ಯಲ್ಲಿ. ನಂತರ ಇನ್ನೊಂದೆರಡು ಹೆವಿ ವೇಟ್ ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ TCS ಇಲ್ಲೂ ಕೂಡ more than 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಇನ್ಫೋಸಿಸ್ ಇಲ್ಲೂ ಕೂಡ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಇವೆಲ್ಲನೂ ಕೂಡ ಕಂಬೈಂಡ್ ಆಗಿ ನಮ್ಮ ಮಾರ್ಕೆಟ್ ಅನ್ನ ಮೇಲಕ್ಕೆತ್ತಿದ್ವು ಅಂತಾನೆ ಅಂದ್ಕೊಳ್ಬಹುದು. ತುಂಬಾ ಜನರ ಪೋರ್ಟ್ಫೋಲಿಯೋ ಖಂಡಿತ ಇವತ್ತು ನೆಗೆಟಿವ್ ಇರಬಹುದು, ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಲಾರ್ಜ್ ಕ್ಯಾಪ್ ಮಾತ್ರ ಇದರಲ್ಲಿ ಕೆಲವು ಸ್ಟಾಕ್ಗಳು ಎಸ್ಪೆಷಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಸೊ ಮೇ ಬಿ ನಿಮ್ಮ ಪೋರ್ಟ್ಫೋಲಿಯೋಗಳು ನೆಗೆಟಿವ್ ಆಗಿರಬಹುದು. ಇವತ್ತು ಈ ಹೆವಿ ವೇಟ್ ಸ್ಟಾಕ್ಗಳ ಒಳ್ಳೆ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ನಿಮ್ಮ ಪೋರ್ಟ್ಫೋಲಿಯೋ ಏನಾದರೂ ನೆಗೆಟಿವ್ ಅಲ್ಲಿ ಎಂಡ್ ಆಗಿದೆ ಅಂತಂದ್ರೆ ನೀವು ಜಾಸ್ತಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತ ಅರ್ಥ ಅಷ್ಟೇ. ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅದರಲ್ಲೂ ಅಗೇನ್ ಸೇಮ್ ನಾನು ಈಗ ಕವರ್ ಮಾಡಿದಂತ ಸ್ಟಾಕ್ಗಳ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅನ್ನ ಈ ರೀತಿ ಆಲ್ ಟೈಮ್ ಐಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ICICI ಸೆಕ್ಯೂರಿಟೀಸ್ ಅವರು ನೋಡಬಹುದು, ನಿಫ್ಟಿ ಚಾರ್ಟ್ಸ್ ಮೂಲಕ ಬೈ ದ ಡಿಸೆಂಬರ್ 25,200ಕ್ಕೆ ತಲುಪಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರು ಟಾಪ್ 94 ಸ್ಟಾಕ್ ಪಿಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅವರ ರಿಪೋರ್ಟ್ ಅಲ್ಲಿ. ಬೇಕಿದ್ರೆ ಇದು ಗೂಗಲ್ ಅಲ್ಲಿ ಸಿಗುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಯಾವ ರೀತಿ ಸ್ಟಾಕ್ ಗಳನ್ನ ಇವರು ಕೊಟ್ಟಿದ್ದಾರೆ ಅಂತ. ಅಂದ್ರೆ ಡಿಸೆಂಬರ್ ಅಷ್ಟರಲ್ಲಿ 25,200 ತಲುಪಬಹುದು ನಿಫ್ಟಿ ಅಂತ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಅಕಾರ್ಡಿಂಗ್ ಟು ಚಾರ್ಟ್ಸ್. ಇವಾಗಿನ ನಂಬರ್ಸ್ ನೋಡಬಹುದು 23,721 ಅಂದ್ರೆ ಆಲ್ಮೋಸ್ಟ್ 1,500 ಪಾಯಿಂಟ್ಸ್. ನೋಡಿ ಇವರು ಟಾರ್ಗೆಟ್ ಎಷ್ಟಾದ್ರೂ ಕೊಡ್ಲಿ, ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಅದನ್ನ ಅಚೀವ್ ಮಾಡುತ್ತೆ. ಡಿಸೆಂಬರ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮಾರ್ಚ್ ಅಷ್ಟರಲ್ಲಿ ಮಾಡಬಹುದು ಅಥವಾ ನವೆಂಬರ್ ಅಷ್ಟರಲ್ಲೇ ಮಾಡಬಹುದು. ಎಲ್ಲ ರೀತಿಯ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ನಿಫ್ಟಿ 50 ಅಂತೂ 25,000 30,000 ಅಚೀವ್ ಮಾಡುತ್ತೆ, 50,000 ಅಚೀವ್ ಮಾಡುತ್ತೆ ಇವತ್ತೆಲ್ಲ ನಾಳೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ನಮ್ಮ ಕೆಲಸ ಏನು, ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡೋದಷ್ಟೇ. ಸೊ ಆ ಕೆಲಸವನ್ನ ಮಾಡಿದ್ರೆ ಖಂಡಿತ ರಿಟರ್ನ್ಸ್ ಅನ್ನ ಮಾರ್ಕೆಟ್ ಆಟೋಮೆಟಿಕ್ ಆಗಿ ಕೊಡುತ್ತೆ. ಸೊ ನಾವು ಮಾಡಬೇಕಾಗಿರೋದು ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡುವಂತ ಕೆಲಸ. ಅಷ್ಟನ್ನ ನಾವು ಆಸ್ ಯೂಶುವಲ್ ಕಂಟಿನ್ಯೂ ಮಾಡೋಣ ಅಷ್ಟೇ. ಇವತ್ತಂತೂ ಎಸ್ಪೆಷಲಿ ಈ ಬ್ಯಾಂಕಿಂಗ್ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ನ ಕಾರಣಕ್ಕೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಒಂದ್ಸಲ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ಸ್ ನ ಕನ್ನಡಿಸೋದಾದ್ರೆ ನೋಡಬಹುದು, LIC ಹೌಸಿಂಗ್ ಫೈನಾನ್ಸ್ ನಿಯರ್ಲಿ 5% ರ್ಯಾಲಿ ಕಂಡು ಬಂದಿದೆ. ಹಾಗೆ ಶ್ರೀರಾಮ್ ಫೈನಾನ್ಸ್ ಅಲ್ಲಿ 4%, ಆಕ್ಸಿಸ್ ಬ್ಯಾಂಕ್ ಈಗಾಗಲೇ ಪರ್ಫಾರ್ಮೆನ್ಸ್ ನೋಡಿದ್ವಿ. HDFC AMC ನಲ್ಲೂ ಕೂಡ 3.5% ಪಾಸಿಟಿವ್ ಇದೆ. ಹಾಗೆ ಮುತ್ತೂಟ್ ಫೈನಾನ್ಸ್ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದೆ ಮಾರ್ನಿಂಗ್ ವಿಡಿಯೋದಲ್ಲಿ. ನೋಡಬಹುದು 2.5% ಪಾಸಿಟಿವ್ ಇದೆ. HDFC ಲೈಫ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಜಾಜ್ ಫೈನಾನ್ಸ್ ಅಥವಾ ಬಜಾಜ್ ಫಿನ್ಸರ್ವ್ more than 1% ಪಾಸಿಟಿವ್ ಇದೆ. SBI ಕೂಡ more than 1% ಪಾಸಿಟಿವ್ ಇದೆ. ಹಾಗೆ ಕೆಲವು ಸ್ಟಾಕ್ ಗಳು ನೆಗೆಟಿವ್ ಅಲ್ಲೂ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನೋಡಬಹುದು. PFC more than 1% ನೆಗೆಟಿವ್ ಇದೆ. ICICI Pru ಡೌನ್ ಇದೆ. ನಂತರ ಚೋಳಾ ಫೈನಾನ್ಸ್ ಡೌನ್ ಇದೆ. REC ಕೂಡ ಡೌನ್ ಇದೆ. IDFC ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೇಜರ್ ಆಗಿ ನೋಡಬಹುದು 14 ಸ್ಟಾಕ್ ಗಳು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 5 ಸ್ಟಾಕ್ ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಎಸ್ಪೆಷಲಿ ಹೆವಿ ವೇಟ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ನಮ್ಮ ಮಾರ್ಕೆಟ್ ನ ಆಲ್ ಟೈಮ್ ಐಗೆ ತಗೊಂಡೋಯ್ತು. ಹಾಗೆ ತುಂಬಾ ಜನರಿಗೆ ಡಿಸಪಾಯಿಂಟ್ಮೆಂಟ್ ಕೂಡ ಆಗಿರ್ಬೋದು, ಯಾಕೆಂದ್ರೆ ಮಾರ್ಕೆಟ್ ನೋಡಿ ಆಲ್ ಟೈಮ್ ಐಗೆ ಹೋಗಿದೆ, ಬಟ್ ನಮ್ಮ ಪೋರ್ಟ್ಫೋಲಿಯೋ ನೋಡಿದ್ರೆ ಇವತ್ತು ನೆಗೆಟಿವ್ ಆಗಿದೆ ಅಂತ. ಸೊ ಡೋಂಟ್ ವರಿ, ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ. ಮೇ ಬಿ ನೀವು ಮೆಜಾರಿಟಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಬೈ ಮಾಡಿರ್ತೀರಿ, ಹಾಗಾಗಿ ಇವತ್ತು ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ನೆಗೆಟಿವ್ ಇರಬಹುದು. ಹಾಗೆ ಯಾರು ಲಾರ್ಜ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರ್ತಾರೋ ಅವರ ಪೋರ್ಟ್ಫೋಲಿಯೋ ಇವತ್ತು ಖಂಡಿತ ಪಾಸಿಟಿವ್ ಇರುತ್ತೆ. ಸರಿ ಗೆಳೆಯರಿ, ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇದಕ್ಕೆ ಸಾಕಷ್ಟು ಸಮಯ ತಗೊಳ್ತಾಗಿ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸ್ಟಾಕ್ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.